ಹಲೋ 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 ಹೇಗಾರೆ ನಮಸ್ಕಾರ. ಹೇಳಪ್ಪ. ಹೇಳಪ್ಪ ಅಲ್ಲ, ಮರ್ಯಾದೆ ಇರಲಿ ಮಾತಾಡುವಾಗ. ಹಲೋ ಅಲ್ಲ, ಮಾತಾಡುವಾಗ ಮರ್ಯಾದೆ ಇರಲಿ ಎಂದೆ. ಮರ್ಯಾದೆ ಇಲ್ದರೆ ಹೇಳಪ್ಪ ಅಂದ್ರೆ ಏನರ್ಥ ಅದು? ಯಾರು ಫಸ್ಟ್ ಮಾತಾಡ್ತಾ ಇದ್ದಾರೆ? ಮಾತಾಡ್ತಾ ಇರಿ, ಕೇಳಿಸ್ಕೊಳ್ರಿ ಫಸ್ಟ್ ದಯವಿಟ್ಟು. ನಾನು ನಿಮ್ಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಬೇರೆಯವ್ರಿಗೆ ಅಲ್ಲ, ಇಲ್ಲಿ ಕೇಳ್ರಿ, ನಾನು ಆಗ್ಲೇ 10 ನಿಮಿಷದ ಕೆಳಗೆ ಮಾಡಿದ್ದೆ ನಿಮ್ಗೆ. ಪ್ರದೀಪ್ ಅಂತ ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು. ಹೇಳಿ ಪ್ರದೀಪ್. ಅಷ್ಟೇ, ನಾವು ಕೇಳೋದಷ್ಟೇ. ನೀವು ಮರ್ಯಾದೆ ಕೊಡ್ಬೇಕು, ನಾವು ಮರ್ಯಾದೆ ಕೊಡ್ಬೇಕು. ನಾನು ಅಷ್ಟೊತ್ತಿಗೆ ನಿಮ್ಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ನಿಮ್ಮದು ಹೇಳಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಇವಾಗ ಮರ್ಯಾದೆ ಕೊಡ್ತಾ ಇದ್ದೀನಿ. ಇವಾಗ ಮರ್ಯಾದೆ ಕೊಡ್ತೀರಾ ಮಾತಾಡ್ತಾ ಇದೀವ. ಯಾರು ಅವಾಗಿಂದ ಅವ್ರು ಮಾಡ್ತಾ ಇದಾರೆ, ಅದಕ್ಕೆ ಕೇಳಪ್ಪ ಅಂತ. ಅಲ್ಲ, ಅದು ನೀವು ಅದೇನು ತಪ್ಪ? ಅದು ಇವಾಗ ಏಜ್ ಏನು ಹೇಳಿ ನಿಮ್ಗೆ ಫಸ್ಟ್ ಆಫ್ ಆಲ್? ವಯಸ್ಸೆಷ್ಟು ಸರ್? ವಯಸ್ಸೆಷ್ಟು ನಿಮ್ಗೆ? ನನಗ ನಿಮ್ಗೆ ಎಷ್ಟು ವಯಸ್ಸು? ಅಲ್ಲ ನಿಮ್ಗೆ ನೀವ್ ಹೇಳಿ ಇವಾಗ. ಹೇಳಪ್ಪ ಅಂತ ಬೇಜಾರು ಮಾಡ್ಕೊಂಡ್ರಲ್ಲ, ನನಗೆ ಗೊತ್ತಿಲ್ವಲ್ಲ ಇವಾಗ, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಗಾದ್ರೆ ವಯಸ್ಸು ಕಮ್ಮಿ ಆದ ಕೂಡಲೇ ನೀವು ಹೆಂಗ್ ಬೇಕಾದ್ರೆ ಮಾತಾಡ್ಬೋದಾ? ಇವಾಗ ಏನ್ ಕೇಳಿದಾಗ ಕೇಳಪ್ಪ ಅಂತ ಕೆಟ್ಟ ಪದ ಬಳಕೆ ಸರಿಯಾಗಿ ಮಾತಾಡ್ಬೇಕು. ಅದೇ ಹೇಳ್ತಾ ಇರೋದು. ಇವಾಗ ಯೋಗಿರವ್ರೆ ಹೇಳಿ, ಇವಾಗ ಮಾಡಿದ್ರಲ್ಲ ಏನ್ ಹೇಳಿ ಹೋಗ್ಲಿ. ಈಗ ಹೇಳಿ, ಅದ್ರ ಬಗ್ಗೆ ಡಿಸ್ಕಸ್ ನಿಮ್ ನಿನ್ನೆ ಆದಂತ ಕಹಿ ಘಟನೆ ಇದೆಯಲ್ಲ, ಅದನ್ನ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೀವು ಮಾತಾಡಿ ಹರಿಬಿಟ್ಟಿದ್ರಿ. ಮಾತಾಡಿದ್ರಿ ಅಲ್ವಾ? ಆ ಘಟನೆ ಬಗ್ಗೆ ನಮಗೂ ಕೂಡ ಬೇಸರ ಇದೆ. ಆ ಕಹಿ ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪು, ಕಾನೂನುಬದ್ಧವಾಗಿ ಅದು ತಪ್ಪು. ಈಗ ಅವ್ರು ಯಾರು ಕಿಡಿಗೇಡಿ ಮಾಡಿದ್ದಾರೆ ಅವರು ಆರಕ್ಷಕ ಠಾಣೆಯಲ್ಲಿ ಇದ್ದಾರಾ ಇಲ್ವಾ? ಇದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ಆಗ್ಲಿ, ದೂರು ಕೊಡಿ. ಯಾರು ಮಾಡಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ಆಗ್ಲಿ ಸರ್. ನಾವ್ ಹೇಳೋದು ಇಷ್ಟೇ. ನಾವು ಅದನ್ನ ಎಂದೂ ಕೂಡ ಯಾರೇ ಮಾಡಿರ್ಲಿ ಕಿಡಿಗೇಡಿತನವನ್ನ ನಾವು ಸಮರ್ಥಿಸಲ್ಲ. ಆದ್ರೆ ನೀವು ಅದನ್ನ ಮಾತಾಡುವ ಬರದಲ್ಲಿ ಅಲ್ಲಿ ಕೆಲವೊಂದು ಪದಗಳು ಬಳಸಿದಿರಲ್ಲ, ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇದೆಯೋ? ಯಾವ್ದು ಪದ ಬಗ್ಗೆ? ಬೋಳಿ ಮಗನೆ ಅನ್ನೋದಕ್ಕೂ ಬೋಳಿ ಮಕ್ಕಳ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಬೋಳಿ ಮಗನೆ ಅಲ್ಲ ಸರ್, ಕೇಳಿಸ್ಕೊಳ್ಳಿ. ಬೋಳಿ ಮಗ ಅಂದಿರೋದು ಯಾರು? ಬೋಳಿ ಮಗ ಕೇಳಿ ಸರ್, ಇಲ್ಲಿ ಕೇಳಿ ಸರ್ ದಯವಿಟ್ಟು. ಬೋಳಿ ಮಗನೆ ಅನ್ನೋದಕ್ಕೂ ಬೋಳಿ ಮಕ್ಕಳ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಇದೆ ಅಲ್ವಾ? ಹೌದು. ನೀವು ಬಳಸಿದಿರಲ್ಲ ಪದನ ನಿಮ್ ವಿಡಿಯೋದಲ್ಲಿ. ವಿಷ್ಣುವರ್ಧನ್ ಅಭಿಮಾನಿಗಳು ಯಾರು ಫ್ಯಾನ್ಸ್ ಅಲ್ಲಿ ಬೋಳಿ ಮಕ್ಕಳ ಬಂದ್ರ ಇಲ್ಲಿ ಅಂತ ಹೇಳಿದ್ರಲ್ಲ, ಇಲ್ಲಿ ಕೇಳಿ ಸರ್ ದಯವಿಟ್ಟು. ನಾನು ನಮ್ ತಾಯಿ ಹಾಗಾದ್ರೆ ಬೋಳಿನಾ? ಇವಾಗ ಹೇಳದ್ ಕೇಳಿ ಪ್ರದೀಪ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಮಾತಾಡುವಾಗ ನೀವು ಏನು ಕಾನೂನು ಕ್ರಮ ತಗೋತಿರೋ ಅದು ನಾವು ಕೂಡ ಸಮರ್ಥಿಸ್ತೇವೆ. ಯಾರು ಈ ಕಿಡಿಗೇಡಿತನ ಮಾಡಿದ್ದಾರೆ ಅದನ್ನ ನಾವು ಸಮರ್ಥಿಸಲ್ಲ, ಬಲವಾಗಿ ಖಂಡಿಸ್ತೇನೆ. ಅರ್ಥವಾಯ್ತಾ ಸರ್? ಇವಾಗ ನಾನು ಏನಕ್ಕೆ ಅಂದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಸ್ಟೇಷನ್ ಹತ್ರ ಇದ್ದೀನ್ರಿ. ನಾನು ಇಲ್ಲಿ ಸ್ಟೇಷನ್ ಹತ್ರನೇ ಇದ್ದೀನಿ. ಸ್ಟೇಷನ್ ಹತ್ರನೇ ನೀವು ಎಲ್ಲಾದ್ರೂ ಇರಿ. ನೀವು ಬಳಸಿದಂತ ಪದಗಳ ಬಗ್ಗೆ ಎಚ್ಚರ ಇರಬೇಕು. ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ಬೋಳಿ ಮಕ್ಕಳ ಅಂದ್ರೆ ಅರ್ಥ ಏನು? ನಮ್ಮ ತಾಯಿ ಬೋಳಿನಾಗಾರೆ ರೀ, ನಾನು ಫೋನ್ ಹೇಳ್ತಾ ಇಲ್ವಾ? ಒಂದು 10 ನಿಮಿಷ ಇರ್ರಿ. ಸ್ವಲ್ಪ ಏನರ್ಥ ಅದು? ಇವಾಗ ಒಂದ್ ನಿಮಿಷ ಅಣ್ಣ. ಯೋಗಿ ಅವ್ರೆ ಹೇಳಿ. ಹೇಳಿ. ಬೋಳಿ ಮಕ್ಕಳ ಅಂದ್ರೆ ಏನ್ ಸರ್? ನಮ್ಮ ತಾಯಿ ಬೋಳಿ ಕೇಳಿ ಪ್ರದೀಪ್ ಸರ್. ಅಷ್ಟೇ ಕೇಳಿ ಪ್ರದೀಪ್. ಕೇಳ್ರಿ ಸ್ವಲ್ಪ ಪ್ರದೀಪ್ ಸರ್. ಇಲ್ಲಿ ಕೇಳಿ, ಇಲ್ಲಿ ಕಿಡಿಗೇಡಿ ಯಾರು ಮಾಡಿದಾನೆ ಅವನ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಸರ್. ನೀವು ಬೈಯುವಾಗ ಯಾರು ತಪ್ಪು ಮಾಡಿದಾರ ಅವ್ರು ಮಾತ್ರ ಮಾತಾಡ್ಬೇಕು ನೀವು. ಇವಾಗ ಸ್ವಲ್ಪ ಹೊತ್ತು ಕೇಳಿಸ್ಕೊಳ್ಳೋದಲ್ರಿ ರೀ, ಇವಾಗ ಸ್ವಲ್ಪ ಹೊತ್ತು ಕೇಳಿಸ್ಕೊಂತೀರಿ ಪ್ರದೀಪ್ ನೀವು. ಹೇಳಿ ಮಾತಾಡೋದು ಹೇಳಿದ್ರಿ. ಈಗ ನನಗೆ ಅದಾಗ್ಬೇಕಾದ್ರೆ ಒಬ್ಬ ಮಾಡಿದ್ದಾನೆ ಇಬ್ಬ ಮಾಡಿದ್ದಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದ್ ತಿಳ್ಕೊಳ್ಳಿ. ನಮ್ಗೆ ಅಣ್ಣವ್ರದ್ದು ಅಪ್ಪು ಬಾಸ್ ಅವರು ಬ್ಯಾನರ್ ಹರಿದಿದ್ದಾರೆ ಅಂತ ಗೊತ್ತಾಗಿದ್ದಾನೆ. ನಮ್ಗೆ ನೋವಾಯ್ತು, ಬಂದೆ. ಏನು ಅಂತಂದ್ರೆ ಈಗ ಜನ ಸೇರಿದಾರಲ್ಲ, ಎಲ್ಲ ಸೇರ್ಕೊಂಡು ಕಿತ್ತಾಕಿದ್ದಾರೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು.
ಹಾ. ಅರ್ಥ ಆಯ್ತಾ? ಆ ಕಾರಣ ಹಾ, ಅದನ್ನ ಸ್ವಲ್ಪ ಏನ್ ಕೇಳ್ಸ್ಕೊಳ್ರಿ. ಅಲ್ಲ, ಅದನ್ನ ನಿಮ್ಮ ಸ್ವಲ್ಪ ಜೀವ ಕೇಳ್ಸ್ಕೊಳ್ಳಿ. ಇವಾಗ ಸ್ವಲ್ಪ ಕೇಳ್ಸ್ಕೊಂತೀರಾ, ಇಲ್ಲ ಅಂದ್ರೆ ನಾನು ಕಟ್ ಮಾಡ್ಲಾ ಏನು? ಇಲ್ಲ, ತಪ್ಪು ಮಾಡಿದ್ರೆ ನೀವು ತಪ್ಪು ಪದ ಬಳಸಿರೋ ಹೊತ್ತೇ ನೀವು ಕಟ್ ಮಾಡ್ತಿದ್ದೀರಿ ಅಂತ ಆಗುತ್ತೆ. ಅಲ್ಲ ರೀ, ನಿಮ್ದು ಒಳ್ಳೆ ಕತೆ ಐತಲ್ರಿ. ಈಗ ನೀವು ಬೋಳಿ ಮಕ್ಳ ಅಂದ್ರೆ ಏನ್ರಿ ವ್ಯತ್ಯಾಸ? ಕನ್ನಡ ಬರುತ್ತೇನ್ರಿ ನಿಮ್ಗೆ? ಇವಾಗ ನನಗ್ ಕನ್ನಡ ಬರುತ್ತಾ ಇಲ್ವಾ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ನನ್ ಟೈಮ್ ಇಲ್ಲ. ಪದ ಬಳಸುವಾಗ ಸರಿಯಾಗಿ ಬಳಸ್ಬೇಕು. ಈಗ ಹೇಳ್ತಾ ಇದೀನಿ ತಾನೆ, ಈಗ ಹೇಳ್ತಾ ಇದೀನಿ ತಾನೆ, ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಆಗುತ್ತೆ ಅದು. ರೇ ಇವಾಗ ನಿಮ್ಮ ಅಭಿಮಾನಿ ಒಬ್ಬ ಇದೇ ಪಿಕ್ಚರ್ ನೋಡ್ಬೇಕಾದ್ರೆ ಯಾವ ನಟನೆಲ್ಲ ಯಾವ ಬೋಳಿ ಮಕ್ಳು ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಏನ್ ಅರ್ಥ? ನೀವೇನ್ ಮಾಡ್ತೀರಾ ವಿಷ್ಣುವರ್ಧನ್ ಅಭಿಮಾನಿ ಹಾಕಿ ನೀವು ಮಾಡ್ರಿ ಆ ಕೆಲಸ. ನಿಮ್ಮ ಅಭಿಮಾನಿ ಮಾಡಿರೋದು ನೀವು ತಗೊಳ್ಳಿ. ಫೋನ್ ಮಾಡಿದ್ರ ನೀವು ಅವನ್ನ ಕೇಳಿದ್ರ ನೀವು? ಸುಮ್ನೆ ಮಾತಲ್ಲ ಬೇಡ, ಏನೋ ಮಾಡಿದೀರಾ ತಿಳ್ಕೊಳ್ಳಿ. ಫಸ್ಟ್ ಬೋಳಿ ಮಗ ಅಂತ ಹೇಳಿದನಲ್ಲ ನಿಮ್ಮ ಅಭಿಮಾನಿ. ನೀವು ಇಲ್ಲಿ ಕೇಳ್ರಿ, ಇಲ್ಲಿ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಬೇರೆಯವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ, ನೀವು ಬಳಸುವಾಗ ಪದ ಬಳಕೆ ಸರಿಯಾಗಿರ್ಬೇಕು ಅಂತ ಜ್ಞಾನ ಇರಲ್ವಾ? ಹೇಳ್ತಾ ಇಲ್ಲ ಬೋಳಿ ಮಕ್ಳ ಅಂದ್ರೆ ಹೇಳೋದು ಅರ್ಥ ಆಗ್ತಾ ಇದೆಯಾ? ನಿಮ್ ತಾಯಿ ಬೇರೆ ಅಲ್ಲ, ನಮ್ ತಾಯಿ ಬೇರೆ ಅಲ್ಲ. ಹೌದು ಈ ವಿಷಯ ಫಸ್ಟ್ ಮಾತಾಡಿದ್ನಲ್ವಾ? ಸುಮ್ನೆ ಏನೇನೋ ಈ ವಿಷಯನ ಫಸ್ಟ್ ಸ್ಟಾರ್ಟ್ ಮಾಡಿದ ಯಾರು ಹೇಳಿ? ಇಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ, ನೀವು ಯಾರು ತಪ್ಪು ಮಾಡಿದಾನೋ ಅವನ ವಿರುದ್ಧ ಕ್ರಮ ತಗೊಳ್ಬೇಕು. ಸರಿ, ಇವಾಗ ಬಿಡಿ, ನಾನು ಹೇಳ್ತಾ ಇದೀನಲ್ಲ, ರಾತ್ರಿ ಇಲ್ಲಿ ಕೇಳ್ರಿ, ನಮ್ ತಾಯಿ ಎಲ್ಲಿರೋದು ನೀವು ಫಸ್ಟ್ ಹೇಳ್ರಿ. ನೀವು ಇವಾಗ ಫೋನ್ ಇಕ್ಕಿ, ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಆಗಲ್ಲ. ನೀವು ಒಂದೇ ಸೈಡ್ ಮಾತಾಡಂಗಿದ್ರೆ ನಮ್ ತಾಯಿ ಏನ್ ಬೇಕಾದ್ರು ಬೈಬೋದಾ ನೀವು? ಸರಿ ಇಕ್ರಿ ಫೋನ್ ಅವ್ರಿ. ಇಡ್ರಿ, ನಾಲ್ಗೆ ಹರಿಬಿಡೋದಲ್ಲ, ಮಾತಾಡ್ರಿ. ಹಲೋ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने